ಬೇಡ ಹೇಳ್ತಾ ಇದ್ದೀನಿ ನಿನ್ನ ಮಜ್ಜಿ ನಿನಗೆ ಮಾಡ್ತಿದ್ದೀರ. ಏಯ್ ನಿಂತ್ಕೊಲ್ಲ, ನಿಂತ್ಕೋ. ಕೃಷ್ಣ, ಏನಾಯ್ತು? ಯಶು, ಅದು ಅಲ್ಲಿಂದ ಓಡ್ ಬರ್ತಿದ್ದೆ, ಸ್ಕಿಡ್ ಆಗೋಯ್ತು. ಹುಡುಗಾಟ ಆಡ್ತಾ ಇದ್ದೀರಾ? ಮದುವೆ ಮನೆಯಲ್ಲಿ ಏನೋ ಇದೆಲ್ಲ. ರೈ, ನಿಮ್ಗೇನು ಗೊತ್ತಾಗಲ್ವಾ? ಮದುವೆ ಮೇಲೆ ಹುಡುಗಾಟ ಆಡ್ತಾರ? ನಾನೇನ್ ಮಾಡ್ದೆ? ಸುಮ್ಮನಿರಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನು ಮಾಡಿದೆ ಅಂತ ಕೇಳ್ತೀಯಾ? ಅರ್ಶನ ಕಳ್ಸಕ್ಕೆ ನೀನೇ ತಾನೇ ಕರೆದಿದ್ದು. ನಾನೆಲ್ಲೋ ಹೊರಗಡೆ ಇದ್ದೆ ಯಶು. ಈ ಅಮ್ಮನೆ ಅರ್ಶನ ಕಳ್ಸೋಣ ಬಾ ಅಂತ ಕರೆದ್ಬಿಟ್ಟು ಅದೇನ ಆಗೋಯ್ತು. ಏನಮ್ಮ, ನಿನಗೆ ಬುದ್ಧಿ ಇಲ್ವಾ? ಬೇರೆಯವ್ರು ನೋಡೋದಕ್ಕಿಂತ ಮುಂಚೆ ಒಳಗೆ ಹೋಗು. ಮೇಡಮ್, ನಾನೇನು ಮಾಡಿಲ್ಲ. ಮಾಡಿದ್ದಲ್ಲ, ನೀನೇ ಸುಮ್ಮನಿರಮ್ಮ. ನಾನು ಹೇಳ್ತೀನಿ ಯಶು. ಏಯ್, ನೀನು ಸುಮ್ಮನಿರೋ. ನೀನು ಹೋಗಮ್ಮ. ನಾನು ಇದ್ದೀನಿ, ನೀನು ಹೋಗಿ ಯಶು. ನಾನು ಬೇಜಾನ್ ಸೀರಿಯಲ್ ನೋಡಿದ್ದೀನಿ ಕಣ್ರಿ. ಈ ಥರ ಹೀರೋ ಹೀರೋಯಿನ್ ಮೇಲೆ ಅಷ್ಟ ಬಿದ್ದರೆ ಅವ್ರಿಗೆ ಮದುವೆ ಆಗ್ಬಿಡತ್ತಂತೆ. ಈಗ ನಮ್ಮಿಬ್ರ ಮೇಲೆ ಬಿದ್ದಿದೆ ಅಲ್ವಾ, ನಾನು ನೀನು ಏನಾರ ಮುಂದೆ ಮದುವೆ ಆಗ್ತೀವಾ? ನಾನ್ ಬೇಕಾದ್ರೆ ನೇಣ್ ಹಾಕೊಂಡು ಸತ್ತೋಗ್ತೀನಿ. ನಿನ್ನಂತ ಕುಡ್ಕನಂತೂ ಮದ್ವೆ ಆಗಲ್ಲ. ಹಾಗಲ್ಲ ಹೇಳ್ಬೇಡ್ರಿ, ನಾನು ನಿಮ್ಮ ಬಾವಿ ಪತಿ. ಏ ಕಿತಾಪತಿ, ನಿನ್ನ ಯಾವ್ದಾದ್ರು ಹಾಳ್ ಬಾವಿಗೆ ತಳ್ಳಿಬಿಡ್ಬೇಕು. ನೀನ್ ಹೋಗಿ ಕನ್ನಡದ ಮುಖ ನೋಡ್ಕೊ. ನಿನ್ಗೆ ನನ್ನ ಮದ್ವೆ ಆಗೋ ಆಸೆನಾ? ಹೋಗಿ ಫಸ್ಟ್ ಕಾಡಿಲಿ ನಿಮ್ಮೊಗ ನೋಡ್ಕೊಳ್ಳಿ. ಯಾವುದೋ ಒಂದು ಮರಕ್ಕೆ ಚೂಡಿದಾರ ಹಾಕ್ತಂಗಿದ್ದೀರ, ಅಲ್ಲಲ್ಲ ಲಂಗ ದಾವಣಿ ಹಾಕ್ತಂಗಿದ್ದೀರ. ನಿಮ್ಮನ್ನ ನಾ ಮದುವೆ ಆಗ್ತೀನ? ಏಯ್, ನನ್ನ ಅಂದ ಚಂದದ ಬಗ್ಗೆನೇ ಮಾತಾಡ್ತೀನೋ? ಬಾರೋ ಇಲ್ಲಿ. ಏಯ್, ಅಯ್ಯೋ ಅಜ್ಜಿ, ಯಾಕೆ ನಗ್ತಿದ್ಯಾ? ಇನ್ನೇನು ಮತ್ತೆ, ಕತ್ತೆಗಾಗೋಷ್ಟು ವಯಸ್ಸಾಗಿದೆ. ವರ್ಷ ಆದ್ಮೇಲೂ ಪ್ಯಾಂಟ್ನಲ್ಲೇ. ಹಾಗೆಲ್ಲ ಏನಿಲ್ಲ ಅಜ್ಜಿ, ನನ್ನ ಪ್ಯಾಂಟ್ ಹರಿದೋಗಿದೆ, ಅದಕ್ಕೆ ರೂಮ್ ಹೋಗಿ ಚೇಂಜ್ ಮಾಡೋಣ ಅಂದರೆ ಲಾಕ್ ಆಗಿದೆ. ಅದಕ್ಕೆ ಅಣ್ಣನ ರೂಮಿಗೆ ಹೋಗ್ತಾ ಇದ್ದೆ. ಅಯ್ಯೋ, ಪ್ಯಾಂಟ್ ಹರ್ಕೊಳ್ಳುವಂಥ ಸರ್ಕಸ್ಸು ಏನು ಮಾಡಿದ್ಯೋ? ಅಯ್ಯೋ ಏನಿಲ್ಲ ಅಜ್ಜಿ, ಸುಮ್ಮನೆ ಬಗ್ಗಿದ್ದೆ ಅಷ್ಟೇ. ತೋರ್ಸು ನೋಡು. ಅಯ್ಯೋ ಅಜ್ಜಿ ಬೇಡ ಅಜ್ಜಿ, ನಾನು ತೋರಿಸಲ್ಲ. ನಾನು ಹೊಲ್ಕೊಡ್ತೀನಿ, ತಿರುಗು. ಅಯ್ಯೋ ಬೇಡ ಅಜ್ಜಿ. ತಿರ್ಗೋ. ಅಜ್ಜಿ ಬೇಡ ಅಜ್ಜಿ. ಅಯ್ಯೋ ಬೇಡ ಅಜ್ಜಿ. ಏನೂ ಇಲ್ಲ, ಏನು ನಿನ್ನ ಅಣ್ಣ ಕೃಷ್ಣನ್ ಥರನೇ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕಜ್ಜಿ, ಏನಾಯ್ತು? ಪ್ಯಾಂಟೇ ಹರಿದಿಲ್ಲ ಕಣಮ್ಮಂಗ. ಅಯ್ಯ, ಬುದ್ಧಿ ಇಲ್ಲ ನಿಂಗೆ? ಪ್ಯಾಂಟ್ ಹರಿದಿಲ್ವಾ? ಮತ್ತೆ ಪ್ಯಾಂಟ್ ಹರಿದಂಗೆ ಸೌಂಡ್ ಬಂತು. ಯಾವ ಸೀಮೆ ಮೇಷ್ಟ್ರಿ ನೀವು? ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ ನೀವೇ ಪಾಠ ಮಾಡ್ತೀರಾ. ಹೋಗಪ್ಪ, ಅದನ್ನ ನೀವೇ ಫಾಲೋ ಮಾಡಲ್ಲ. ಸೌಂಡ್ ಬಂತಂತೆ ಪ್ಯಾಂಟ್ ಹರಿದೋಯ್ತು ಅಂತ ಅನ್ಕೊಂಡ್ಬಿಟ್ರಂತೆ. ಸರ್, ಬುದ್ಧಿನೇ ಇಲ್ಲ ನಿಮ್ಗೆ. ಏಯ್, ಆವಾಜ್ ನೀಚೆ. ನನಗೆ ಪಿನ್ನಿಡಕ್ಕೆ ಬಂದರೆ ನಾನು ನಿಮ್ಮನ್ನ ಬಿಡ್ತೀನಾ? ಇನ್ನೊಂದ್ಸರಿ ನನ್ನ ಸುದ್ದಿಗೆ ಬರಬೇಡಿ. ಹಿಂಗೆ ಮಾಡ್ತೀನಿ. ಏ ಹುಡುಗಿ, ನಮ್ಮ ಯಶವನ್ ಎದುರು ಹಾಕ್ಕೊಂಡ್ರೆ ಕೃಷ್ಣ ಹೇಗೆ ಕೆಂಡ ಕಾರ್ತಾನೆ ನೋಡ್ದಿಯಾ?
ಇಲ್ಲಿ ಸ್ವಿಚ್ ಒತ್ತಿದ್ರೆ ಅಲ್ಲಿ ಬಾಂಬ್ ಸಿಡಿಯುತ್ತೆ, ಹುಷಾರ್. ಹೌದಾ ಅಜ್ಜಿ? ಅದು ಹಂಗ? ಅದಂಗೆ ಯಶು ಮುಂದೆ ಕೃಷ್ಣನ ಬಗ್ಗೆ, ಕೃಷ್ಣನ ಮುಂದೆ ಯಶು ಬಗ್ಗೆ ಎಚ್ಚರದಲ್ಲಿರಬೇಕು. ಒಬ್ರಿಗೊಬ್ರು ಪ್ರಾಣ ಕೊಡ್ತಾರೆ. ನೀ ಸುಮ್ಮನೆ ಕಿಚಾಯಿಸೋದೆಲ್ಲ ಮಾಡಬೇಡ. ಹೌದಾ ಅಜ್ಜಿ? ಒಂಥರ ಹಾಗೆ. ಸರಿ, ಗೊತ್ತಾಯ್ತು ಬಿಡಿ. ಹಾಂ, ನಿನಗೆ ಖುದ್ದಾಗಿ ಬುದ್ಧಿ ಹೇಳೋಣ ಅಂತ ನಾನೇ ಬಂದೆ. ಎಲ್ಲ ಅರ್ಥ ಆಯ್ತು ಅಜ್ಜಿ. ಮೇಡಮ್ನ ರೇಗಿಸಿದ್ರೆ ಕೃಷ್ಣ ಅವರು ಗಡಿ ದಾಟಿ ಬಂದು ಹೋರಾಡ್ಬಿಡ್ತಾರೆ ಅಲ್ವಾ? ಕರೆಕ್ಟ್. ಅಜ್ಜಿ ಹಾಂ 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 ಹಾಂ, ಸಾಕು ಸಾಕು, ಹೇಳು. ಇದನ್ನೆಲ್ಲ ಮೊದಲು ತಕೊಂಡು ಹೊರಟು ಬಿಡು. ಸ್ವಿಚ್ಚು ಇಲ್ಲಿ ಒತ್ತಬೇಕು, ಬ್ಲಾಸ್ಟು ಅಲ್ಲಾಗುತ್ತೆ. ಹಲೋ ಮಿಸ್ಟರ್, ಯಾಕೆ ಈ ಥರ ಗುರಾಯಿಸ್ತಾ ಇದೆಯಾ? ಯಾರು ನೀವು? ನಾನ್ ರುಕ್ಕು. ಆರ್ ಯು ಸೀರಿಯಸ್? ಏಯ್, ತಿಕ್ಲ ನಿನಗೆ? ಯಾಕೆ ಮೆಂಟ್ಲ ಥರ ಮಾತಾಡ್ತಿದ್ಯಾ? ಸಡನ್ ಆಗಿ ಈ ಥರ ಗೊಂಬೆ ಥರ ಡ್ರೆಸ್ ಆಗಿ ಬಂದ್ಬಿಟ್ರೆ ನವಯುವಕರು ಮನಸ್ಸಲ್ಲಿ ಬಟರ್ಫ್ಲೈ ಯಾರತ್ತೆ ಕಣ್ರಿ. ತಲೆ ಕೆಟ್ಟಿದ್ಯಾ ನಿನಗೆ? ಮೊದಲು ಎಲ್ಲ ಕರೆಕ್ಟಾಗೇ ಇತ್ತು, ಆದರೆ ಈಗ ಹಾಳಾಗೋ ಲಕ್ಷಣಗಳ ಕಾಣ್ತಿವೆ. ಅವಾಗಲೇ ದೊಡ್ಡ ದೊಡ್ಡದಾಗಿ ಡೈಲಾಗ್ ಬಿಟ್ಟೆ, ಮುಖ ನೋಡು, ಡ್ರೆಸ್ ನೋಡು ಅಂತೆಲ್ಲ. ಇವಾಗೆಲ್ಲ ಆಯ್ತು ಆ ಪೊಗ್ರೆಲ್ಲ. ಒಂದೊಂದ್ಸಲ ಲೆಕ್ಕಾಚಾರಗಳು ತಪ್ಪಾಗ್ತವೆ. ಹಿಂಗೆ ಅನ್ಕೊಂಡಿರ್ತೀವಿ, ಹಂಗಾಗಲ್ಲ. ಒಂದೊಂದ್ಸಲ ಏನೇನೋ ಆಗ್ಬಿಡುತ್ತೆ. ನನಗೀಗಲೂ ಹಾಗೆ ಆಗ್ತಿದೆ. ಹವಾಮಾನ ತಾಪಮಾನ ಎಲ್ಲ ಬದಲಾಗಿ ನನ್ನ ಕಣ್ಣಿಂದ ನಾನೇ ನಂಬಕ್ಕಾಗ್ತಿಲ್ಲ. ಏನ್ ಕುಡ್ದಿದ್ಯಾ? ಆದರೂ ಕಿಕ್ಕಲ್ಲಿದ್ದೀನಿ. ಏಯ್, ಏನೋ ನಿನ್ ಪ್ರಾಬ್ಲಮ್ಮು? ಇಷ್ಟು ದಿನ ಯಾರಿಗೂ ಹೇಳ್ದಿರೋ ಒಂದು ಮಾತು ಹೇಳ. ಬೇಡ ಬೇಡ, ದಯವಿಟ್ಟು ಹೇಳ್ಬೇಡ. ಏಯ್, ನಾವು ಕೇಳೋರಲ್ಲ, ಫೀಲ್ಟಲ್ದೆ ಹೇಳೋರು. ಸುಮ್ಮನೆ ಕೇಳ.